ಹಸ್ತಪ್ರತಿ ಪ್ರಶಸ್ತಿಗಳ ಬಗ್ಗೆ ನೋಡ್ತಿದ್ವಿ. ಒಂದು ಉದಾಹರಣೆ ಕೊಟ್ಟು ಮುಂದುವರೆದು ಬಿಡ್ತೀನಿ. ಏನಿರುತ್ತೆ ಹಸ್ತಪ್ರತಿ ಪ್ರಶಸ್ತಿಗಳಲ್ಲಂತ ಇನ್ನೊಂದು ಕೊನೆಗೆ. ಶಾಲಿವಾಹನ ಶಕ 1802 ವಿಕ್ರಮನಾಮ ಸಂವತ್ಸರದ ಅಶ್ವಿನಿ ಕರ್ಣಪಕ್ಷ 14ನೇ ಚತುರ್ದಶಿ ಇಂದು ವಾರ ದಿವಸ ಸಮಾಪ್ತಿಯಾದುದು. ಮಂಗಳ ಮಹಾಶ್ರೀ ಶ್ರೀ 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 ಬಸವಲಿಂಗಾಯ ನಮಃ. ಶ್ರೀ ಮೃತಪುರಾಣಮಂ ಬರೆಸಿದವರಾರೆಂದೊಡೆ ಕನಕ ಮಧ್ಯದೇಶದ ಸ್ವಸ್ತಿ ಶ್ರೀ ಅಭ್ಯುದಯಂ. ಶಾಲಿವಾಹನ ಶಕ ವರ್ಷಗಳು 1763ನೇಯ ಸಂದ ಶಾರ್ವರಿ ಸಂವತ್ಸರದ ಪುಷ್ಯ ಶುದ್ಧ 3ರಲ್ಲೂ ಮಹಾಭಾರತ ಬರೆಯುವುದಕ್ಕೆ ಶುಭಮಸ್ತು ಶುಭಮಸ್ತು ಶುಭಮಸ್ತು. ಸೊ ಹೀಗೆ ಯಾವಾಗ ಶುರು ಮಾಡಿದೆ, ಯಾವಾಗ ಮುಗಿಸಿದೆ, ಯಾರಿಗಾಗಿ ಬರೆದು ಕೊಟ್ಟೆ, ಎಲ್ಲ ವಿವರಗಳು ಹಸ್ತಪ್ರತಿಗಳಲ್ಲಿ ಕಂಡುಬರುತ್ತವೆ. ಇನ್ನು ನಾವು ಕೊನೆಯ ಅಧ್ಯಾಯದ ಕಡೆ ಹೋಗಬೇಕು. ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಕ್ಷೇತ್ರ ಕಾರ್ಯ. ನಮ್ಮ ಪ್ರಾಚೀನ ಹಸ್ತಪ್ರತಿಗಳು ಅಗಾಧವಾದ ಜ್ಞಾನ ಸಂಪತ್ತಿನ ಭಂಡಾರಗಳು. ಅವುಗಳಲ್ಲಿ ಸಾಂಪ್ರದಾಯಿಕವಾದದ್ದು, ಈ ಕಾಲಕ್ಕೆ ಸಲ್ಲದೇ ಇರೋದು ಬೇಕಾದಷ್ಟು ಇರಬಹುದು. ಆದರೆ ಹಳೆಯದೆಲ್ಲ ಹೊನ್ನಲ್ಲ. ಆದರೆ ಹಳೆಯದರಲ್ಲೆಲ್ಲ ಜೊಳ್ಳು ಇಲ್ಲ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲೆಲ್ಲ ಜೊಳ್ಳಿದೆ ಅಂತ ನಿರ್ಲಕ್ಷ್ಯ ಮಾಡಲಿಕ್ಕಾಗದು. ಅಥವಾ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲೆಲ್ಲ ಇಟ್ಸ್ ವೆರಿ ಪ್ಯೂರ್ ಆರ್ ಇಟ್ಸ್ ವೆರಿ ಪ್ರೆಷಿಯಸ್ ಅಂತಲೂ ನೋಡಲಿಕ್ಕಾಗ್ತದೆ. ನಮಗೆ ಪ್ರಾಚೀನತೆಯ ವಿಷಯದಲ್ಲಿ, ನಮ್ಮ ಹಳೆಯ ಹಸ್ತಪ್ರತಿಗಳ ವಿಷಯದಲ್ಲಿ ಅಭಿಮಾನ ಅಥವಾ ಅತಿಯಾದ ಅಭಿಮಾನ ಅಥವಾ ಅತಿಯಾದ ನಿರ್ಲಕ್ಷ್ಯ, ಈ ಎರಡು ಟ್ರೆಂಡ್ಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಹಳೆಯ ಹಸ್ತಪ್ರತಿ ಸಿಕ್ಕಾಗಲೆಲ್ಲ ನಮ್ಗೆ ಅತಿ ಅಭಿಮಾನ ಅಥವಾ ಅದರಲ್ಲಿ ಏನಿದೆ ಅನ್ನುವ ನಿರ್ಲಕ್ಷ್ಯ. ಹಸ್ತಪ್ರತಿ ಅಧ್ಯಯನ ಮಾಡುವವರಿಗೆ ಈ ಅಭಿಮಾನ ಮತ್ತು ನಿರ್ಲಕ್ಷ್ಯ ಎರಡೂ ಸಲ್ಲದು. ನಮಗೆ ಸಿಗುವ ಹಸ್ತಪ್ರತಿಗಳನ್ನು ನಾವು ಅಭಿಮಾನ ಮತ್ತು ಅವಜ್ಞೆ ಇವೆರಡರ ಗೆರೆಗಳನ್ನು ದಾಟಿ ನಿಂತು ಸಂಗ್ರಹಿಸಬೇಕು, ಸಂರಕ್ಷಿಸಬೇಕು. ಸಮಕಾಲೀನ ಲೇಖಕರ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆಗೆ ಎಷ್ಟು ಒತ್ತು ಕೊಡ್ತೀವೋ ಹಳೆಯ ಕಾಲದ ಹಸ್ತಪ್ರತಿಗಳ ಸಂಗ್ರಹಣೆಗೂ ಅಷ್ಟೇ ನಾವು ಮುಖ್ಯವಾಗಿ ಒತ್ತು ಕೊಡ್ತೇವೆ. ಹಸ್ತಪ್ರತಿಗಳ ಸಂಗ್ರಹ ಮಾಡುವಾಗ ನಾವು ಪ್ರಾಚೀನ ಹಸ್ತಪ್ರತಿಗಳು, ತಾಳೆಗರಿ ಕಟ್ಟುಗಳನ್ನು ಹುಡುಕೋದು ಶುರು ಮಾಡಬೇಕು ಮೊದಲು. ಜೊತೆಗೆ ನಾವು ಹಸ್ತಪ್ರತಿ ಹುಡ್ಕೋಕೆ ಹೋದಾಗ ಬರೀ ಹಸ್ತಪ್ರತಿನೇ ಮಾತ್ರ ಹುಡುಕಬಾರ್ದು. ಜೊತೆಗೆ ದಾಖಲು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಆಕರಗಳು, ಆಧಾರಗಳು ಸಿಕ್ಕೋದಾದರೆ ಅವನ್ನೆಲ್ಲವನ್ನು ಹುಡುಕಬೇಕು. ಉದಾಹರಣೆಗೆ ಶಾಸನ, ಕೈಪಿ ಎತ್ತುಗಳು, ಬಕೈರುಗಳು, ನಾಮೆಗಳು ಅಥವಾ ತಾಮ್ರಪಟಗಳು, ಹಲಗೆ ಮೇಲಿನ ಯಾವುದೇ ಬರಹ ಅಥವಾ ದೇವಸ್ಥಾನ ಕಂಬ, ಗೋಡೆಗಳ ಮೇಲೆ ಬರೆದಂತಹ ಯಾವುದೇ ರೇಖಾಚಿತ್ರ, ವರ್ಣಚಿತ್ರ, ಯಾವ್ಯಾವ ರೂಪದಲ್ಲಿದೆಯೋ ಅದನ್ನೆಲ್ಲವನ್ನು ದಾಖಲೆ ಮಾಡಬೇಕು. ಇದನ್ನು ಪ್ರಾಚ್ಯವಸ್ತು ದಾಖಲೀಕರಣ ಅಂತ ಕರಿತೀವಿ. ಈ ಪ್ರಾಚ್ಯವಸ್ತು ದಾಖಲೀಕರಣದಲ್ಲಿ ಹಸ್ತಪ್ರತಿ ಸಂಗ್ರಹ, ಸಂರಕ್ಷಣೆ, ದಾಖಲೀಕರಣ ಕೂಡ ಒಂದು. ಯಾಕೆ ಮಾಡಬೇಕು? ಸಾಮಾನ್ಯವಾಗಿ ಹಸ್ತಪ್ರತಿಗಳನ್ನು ಯಾಕಾಗಿ ಸಂಗ್ರಹಿಸ್ತಿದ್ರು ಹಿಂದಿನವರು ಅಂತ ಕೇಳಿದ್ರೆ ಹೇಳಬಾರದು. ಮೊದಲು ಸ್ವಂತ ವ್ಯಾಸಂಗಕ್ಕಾಗಿ. ಹಿಂದಿನವರು ಹಸ್ತಪ್ರತಿಗಳನ್ನು ಯಾಕೆ ಸಂಗ್ರಹ ಮಾಡುವ, ಸಂರಕ್ಷಣೆ ಮಾಡುವ ಅಂದರೆ ಕಲೆಕ್ಷನ್, ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಯಾಕೆ ಮಾಡ್ತಿದ್ರು ಅಂದರೆ ಸ್ವಂತ ವ್ಯಾಸಂಗಕ್ಕಾಗಿ ಮೊದಲಿತ್ತು. ಎರಡನೇದು ಧಾರ್ಮಿಕ ಪುಣ್ಯ ಸಂಪಾದನೆಗಾಗಿ. ಮೂರನೇದು ಮಕ್ಕಳ ವ್ಯಾಸಂಗಕ್ಕಾಗಿ.
4ನೇದು ಧರ್ಮಗಳ ಆಚಾರ್ಯರು ಬೋಧನೆಗಾಗಿ, ಅಂದರೆ ಧರ್ಮ ಬೋಧಕರಿದ್ರಲ್ಲ ಅವರು ಜನಸಾಮಾನ್ಯರಿಗೆ ಬೋಧನೆ ಮಾಡುವ ಸಲುವಾಗಿ ಜ್ಞಾನವರ್ಧನೆ ಮಾಡಿಕೊಡೋದಕ್ಕಾಗಿ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾರೆ. ಇನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಉಪನ್ಯಾಸಕ್ಕಾಗಿ ಬೋಧನೆಗಾಗಿ ಕೂಡ ಇವನ್ನು ಸಂಗ್ರಹಿಸ್ತಿದ್ರು. ಇನ್ನು ಧಾರ್ಮಿಕ ಶ್ರದ್ಧೆಯುಳ್ಳವರು ಧಾರ್ಮಿಕ ಪಠನಕ್ಕಾಗಿ, ರೆಸಿಟೇಷನ್ ಅಂತಿರಲ್ಲ, ರಿಲಿಜಿಯಸ್ ರೆಸಿಟೇಷನ್, ಈ ಮಂತ್ರ ಹೋಮ ಹವನ ಸಂದರ್ಭದಲ್ಲಿ ಮಂತ್ರ ಓದಬೇಕು, ಅಥವಾ ಕುಮಾರವ್ಯಾಸ ಭಾರತ ಪಠನ ಮಾಡಬೇಕು, ಪ್ರಭುಲಿಂಗ ಲೀಲೆ ಪಠನ ಮಾಡಬೇಕು. ಪುರಾಣಿಕರು, ಪ್ರವಚನಕಾರರು, ಧರ್ಮ ಪಠನಕಾರರು, ಹರಿಕಥೆ ದಾಸರು, ಈ ಥರದವರೆಲ್ಲ ಬೋಧನೆ, ಹವ್ಯಾಸ, ಸ್ವವ್ಯಾಸಂಗ ಇದಕ್ಕಾಗಿ. ಮತ್ತು ಶಾಸ್ತ್ರದಾನ ಮಾಡೋರು ಶಾಸ್ತ್ರದಾನಕ್ಕಾಗಿ, ಮಂದಿಗೆ ದಾನ ಮಾಡಬೇಕಲ್ಲ ಪುಸ್ತಕಗಳನ್ನ, ಅದಕ್ಕಾಗಿ ಕೂಡ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತೀವಿ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಗ್ರಂಥಗಳ ಸಂಗ್ರಹ ಸಂರಕ್ಷಣೆ ಕೂಡ ಒಂದು ಪುರುಷಾರ್ಥ ಅಂತ ಒಂದು ನಂಬಿಕೆ ಇತ್ತು. ಚತುರ್ವಿಧ ಪುರುಷಾರ್ಥಗಳಿದೆಯಲ್ಲ, ಧರ್ಮಾರ್ಥ ಕಾಮ ಮೋಕ್ಷ, ಇವುಗಳ ಭಾಗವಾಗಿ ಗ್ರಂಥಗಳನ್ನ ಸಂರಕ್ಷಿಸೋದು, ಸಂಗ್ರಹಿಸೋದು ಕೂಡ ಒಂದು ಪುರುಷಾರ್ಥ ಅಂತ ಜನ ನಂಬಿದ್ರಿಂದ ಈ ಪುರುಷಾರ್ಥದ ಸಾಧನೆಗಾಗಿ ಹಸ್ತಪ್ರತಿಗಳನ್ನ ಸಂಗ್ರಹಿಸ್ತಿದ್ರು, ಸಂರಕ್ಷಿಸಿದ್ರು. ಆಧುನಿಕರಾದ ನಮಗೆ ಧರ್ಮದಲ್ಲಿರುವ ಶ್ರದ್ಧೆ ಇವತ್ತು ಪ್ರಶ್ನಾರ್ಹವಾಗಿದೆ. ಮಾಡರ್ನ್ ಸೈನ್ಸ್, ವಿತ್ ದ ಎವಲ್ಯೂಷನ್ ಆಫ್ ಮಾಡರ್ನ್ ಸೈನ್ಸ್, ವಿಜ್ಞಾನದ ಬೆಳವಣಿಗೆ ಆವಿಷ್ಕಾರ ಬಂದಿರೋದ್ರಿಂದ ನಾವೀಗ ಧಾರ್ಮಿಕರಲ್ಲ, ಅಥವಾ ಧಾರ್ಮಿಕತೆಯನ್ನು ಬೇರೊಂದು ಅರ್ಥದಲ್ಲಿ ನೋಡ್ಕೊಳ್ತಿರೋ ಜನವಾದ್ದರಿಂದ ನಮಗೆ ಪುಣ್ಯ ಸಂಪಾದನೆಗಾಗಿ ಅಥವಾ ಪುರುಷಾರ್ಥ ಸಂಪಾದನೆಗಾಗಿ ಈ ಹಸ್ತಪ್ರತಿಗಳ ಸಂಗ್ರಹ ಸಂರಕ್ಷಣೆ ನಾವು ಮಾಡಬೇಕಾದದ್ದಿಲ್ಲ. ಬೇರೆ ಕಾರಣಕ್ಕಾಗಿ ನಾವು ಹಸ್ತಪ್ರತಿಗಳನ್ನ ಸಂಪಾದಿಸಬೇಕಾಗಿದೆ. ಏನು? ಜ್ಞಾನ ಪರಂಪರೆಯ ಮುಂದುವರಿಕೆ, ಟು ಕಂಟಿನ್ಯೂ ದ ನಾಲೆಜ್ ಟ್ರೆಡಿಷನ್. ಫಸ್ಟ್ ಒನ್. ಹಳೆಯ ಹಸ್ತಪ್ರತಿಗಳನ್ನ ನಾವು, ಪ್ರಾಚೀನ ಹಸ್ತಪ್ರತಿಗಳನ್ನ ಯಾಕೆ ಸಂಗ್ರಹ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಜ್ಞಾನ ಪರಂಪರೆಯ ಮುಂದುವರಿಕೆ ಆಗಬೇಕಲ್ಲ. ನಮ್ಮ ಪೂರ್ವಜರು ಏನನ್ನು ನಂಬಿದ್ರು, ಹೇಗೆ ಬದುಕಿದ್ರು, ಹೇಗೆ ಏನನ್ನು ಯೋಚಿಸ್ತಿದ್ರು ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ಅಂಥದ್ದೊಂದು ಅಗಾಧವಾದ ಜ್ಞಾನ ಪರಂಪರೆ, ಏನ್ಷಿಯಂಟ್ ನಾಲೆಜ್ ಆರ್ ಏನ್ಷಿಯಂಟ್ ವಿಸ್ಡಮ್, ಇದನ್ನು ಪ್ರಿಸರ್ವೇಷನ್ ಮಾಡೋ ಕಾರಣಕ್ಕಾಗಿ ಅವರ ಬದುಕಿನ ರೀತಿ, ನೋಟ, ದೃಷ್ಟಿಕೋನ, ಅವರ ಬದುಕಿನ ಸಮಸ್ಯೆಗಳಿಗೆ ಅವರು ಕಂಡುಕೊಂಡ ಪರಿಹಾರಗಳು ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ನಾವು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಮೊದಲನೇದು. ಎರಡನೇದು, ಜ್ಞಾನದ ಪರಂಪರೆ ಮುಂದುವರಿಕೆ ಮಾತ್ರ ಅಲ್ಲ, ಜ್ಞಾನ ಕ್ಷಿತಿಜದ ವಿಸ್ತರಣೆ ಮತ್ತು ಅದರ ವ್ಯಾಪನೆ. ವಿಸ್ತರಣೆ ಮೀನ್ಸ್ ಎಕ್ಸ್ಟೆನ್ಷನ್ ಮಾಡಬೇಕಲ್ಲ, ಮುಂದೆ ವರಿಬೇಕಲ್ಲ ಅದು. ಮೂರನೇದು, ನಾವು ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಪರಂಪರಾಗತವಾದ ಭಾಷೆ ಮತ್ತು ಲಿಪಿಗಳ ಮೌಲಿಕತೆ ಇದೆಯಲ್ಲ, ಅದನ್ನು ಕಾಪಾಡೋದು. ನಮ್ಮ ಭಾಷೆ, ಲಿಪಿ, ಧರ್ಮ, ಸಂಸ್ಕೃತಿ, ಕಲೆಗಳ ವಿಷಯದಲ್ಲಿ ಇರುವ ತಿಳಿವನ್ನು ಸಂರಕ್ಷಿಸೋದಕ್ಕಾಗಿ ನಾವು ಹಸ್ತಪ್ರತಿಗಳನ್ನು ಮಾಡಬೇಕು. ಬರೀ ಹಸ್ತಪ್ರತಿಗಳು ಸಾಹಿತ್ಯ, ಕಲೆ, ಸಂಗೀತಕ್ಕೆ ಸಂಬಂಧಪಟ್ಟವಲ್ಲ, ವಿಜ್ಞಾನಕ್ಕೂ ಸಂಬಂಧಪಟ್ಟದ್ದು, ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಅಡುಗೆಗೆ ಸಂಬಂಧಪಟ್ಟ ಒಂದು ಶಾಸ್ತ್ರ ಇದೆ, ಸೂಪಶಾಸ್ತ್ರ, ಅದಕ್ಕೆ ಸಂಬಂಧಪಟ್ಟದ್ದು. ಈ ಮಳೆ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾವ ಕಾಲದಲ್ಲಿ ಅಂತ ಹೇಳೋದಕ್ಕೆ ಒಂದು ಮಳೆ ಶಾಸ್ತ್ರ ಅಂತ ಕೂಡ ಇದೆ. ಮತ್ತು ಭೂಮಿಯಲ್ಲಿ ನೀರು ಎಲ್ಲಿದೆ, ಎಲ್ಲಿಲ್ಲ ಅನ್ನೋದನ್ನು ಗುರುತು ಮಾಡೋದಕ್ಕೂ ಒಂದು ಶಾಸ್ತ್ರ ಇದೆ. ಬರೀ ಸಾಹಿತ್ಯ, ಕಲೆಗಳಿಗೆ ಸಂಬಂಧಪಟ್ಟವ್ರಿಗೆ ಮಾತ್ರ ಅಲ್ಲ ಈ ಹಸ್ತಪ್ರತಿಗಳು. ನಮ್ಮ ವಿಜ್ಞಾನ, ವೈದ್ಯ ವಿಜ್ಞಾನ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ರಸಶಾಸ್ತ್ರ, ವಿಷಯಶಾಸ್ತ್ರ ಮುಂತಾದ ಶಾಸ್ತ್ರಗಳು, ಪರಂಪರೆಗಳು, ಜ್ಞಾನ, ಖಗೋಳ, ಭೂವಿಜ್ಞಾನ ಮುಂತಾದಕ್ಕೆ ಸಂಬಂಧಪಟ್ಟಂತೆ ಅಗಾಧವಾದ ಜ್ಞಾನ ಭಂಡಾರ ನಮ್ಮ ಹಸ್ತಪ್ರತಿಗಳಲ್ಲಿ ಇರೋದರಿಂದ ನಮ್ಮ ಆಧುನಿಕ ವಿಜ್ಞಾನಕ್ಕೂ ಮಾರ್ಗದರ್ಶಿ ಆಗಬಲ್ಲ ಕೆಲವು ಚಿಂತನೆಗಳು ಅದರಲ್ಲಿ ಸಿಕ್ಕೋ ಕಾರಣಕ್ಕಾಗಿ ಅವನ್ನು ಸಂಗ್ರಹಿಸಬೇಕಾಗಿದೆ. ಹಾಗಾದರೆ ಹೇಗೆ ಸಂಗ್ರಹಿಸ್ತಿದ್ರು ನಮ್ಮ ಹಳಬರು ಹೇಗೆ ಸಂಗ್ರಹಿಸ್ತಿದ್ರು ಅಂತ ನೋಡಿಕೊಂಡು ನಾವೀಗ ಏನು ಹೇಗೆ ಸಂಗ್ರಹಿಸಬೇಕು, ಸಂರಕ್ಷಿಸಬೇಕು ಅಂತ, ಹೆಂಗೆ ಪ್ರಿಸರ್ವ್ ಮಾಡ್ತಿದ್ರು,
ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಪ್ರಿಸರ್ವೇಷನ್ ಹೆಂಗೆ ಮಾಡ್ತಿದ್ರು ಅಂದರೆ ಹಸ್ತಪ್ರತಿಗಳನ್ನು ಮರದ ಫಲಕಗಳನ್ನು ಬಳಸಿ, ಅಂದರೆ ಅವುಗಳ ಬೈಂಡಿಂಗನ್ನು ಮೇಲ್ಗಡೆ ರಕ್ಷಾಪುಟ ಮತ್ತು ಕೆಳಗಡೆ ರಕ್ಷಾಪುಟದ ಮೇಲೆ ಮರದ ಫಲಕಗಳನ್ನು ಬಳಸ್ತಾ ಇದ್ರು. ಅವುಗಳಿಗೆ ಗಾಳಿ, ಮಳೆ, ಬೆಳಕು ಇವುಗಳ ಪ್ರಭಾವದಿಂದ ಅವು ಹಾಳಾಗದೇ ಇರಲಿ ಅಂತ ಕೆಂಪು ಇಲ್ಲವೇ ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಸುತ್ತಿ ಇಡ್ತಾ ಇದ್ರು. ಅವುಗಳನ್ನ ಹಳದಿ ಇಲ್ಲವೇ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರಗಳನ್ನ ಸುತ್ತಿ ಅವುಗಳನ್ನ ಇಡ್ತಾ ಇದ್ರು. ಒಳಗಡೆಗೆ ಹುಳು ಹತ್ತಿ ಹೋಗದೇ ಇರಲಿ ಅಂತ ಒಣಗಿದ ಎಲೆ, ಅಂದರೆ ಒಣಗಿದ ಹೊಂಗೆ ಎಲೆಯನ್ನು ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ರು ಒಳಗಡೆಗೆ. ಜೊತೆಗೆ ಬೇವಿನ ಎಲೆ ಅಥವಾ ಬೇವಿನ ಎಣ್ಣೆಯನ್ನು ಹಾಕಿ ಇಡ್ತಾ ಇದ್ರು. ಅವುಗಳನ್ನು ವಿಶೇಷ ಧಾರ್ಮಿಕ ಸಮಾರಂಭಗಳ ಸಂದರ್ಭದಲ್ಲಿ ತೆಗೆದು ಪೂಜೆ ಮಾಡ್ತಾ ಇದ್ರು. ಸರಸ್ವತಿಯ ಪೂಜೆಯ ಸಂದರ್ಭದಲ್ಲೂ ಅವುಗಳನ್ನ ಪೂಜಿಸ್ತಾ ಇದ್ರು. ಆದರೂ ರಾಜಮತ್ಸರ, ಮತಮತ್ಸರದ ಕಾರಣದಿಂದ ಅನೇಕ ಹಸ್ತಪ್ರತಿಗಳು ನಾಶವಾಗಿ ಹೋಗಿವೆ. ಹಳಬರು ಹೀಗೆ ಬೇವಿನ ಎಣ್ಣೆ ಬಳಸಿಯೋ, ಹೊಂಗೆ ಎಲೆಯ ಪುಡಿಗಳನ್ನು ಪುಡಿ ಹಾಕಿಯೋ, ಮೇಲ್ಗಡೆ ಏನಂತೀರಿ ಕಟ್ಟಿಗೆ ಫಲಕಗಳನ್ನ ಬಳಸಿ ಅವನ್ನು ಪ್ರಿಸರ್ವ್ ಮಾಡ್ತೀವಿ. ಇವತ್ತು ಆಧುನಿಕರಾದ ನಾವು ಹಸ್ತಪ್ರತಿಗಳನ್ನ ಪ್ರಿಸರ್ವೇಷನ್ ಮಾಡೋದಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಮಗೆ ಹಸ್ತಪ್ರತಿಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಮೊದಲನೇದ್ದು, ಅವುಗಳನ್ನು ಈ ಹವಾಮಾನ ವೈಪರೀತ್ಯ ಏನಾಗ್ತಿದೆ ಅದರಿಂದ ತಡೆಯೋದಕ್ಕಾಗಿ ಈ ಏರ್ ಕಂಡೀಷ್ನರ್ಗಳನ್ನ ಬಳಸಿ ಯಾವ ಹಿತವಾದ ಹವಾಮಾನದಲ್ಲಿ ಅವು ಪ್ರಿಸರ್ವ್ ಆಗಬಹುದು ಅಂಥದ್ದು ಆ ವಾತಾವರಣಕ್ಕೆ ಅವನ್ನು ಏರ್ ಕಂಡೀಷನ್ ಬಳಸಿ ಪ್ರಿಸರ್ವ್ ಮಾಡೋದು ಒಂದು ದಾರಿ. ಎರಡನೇದ್ದು, ಲೆಮನ್ ಗ್ರಾಸನ್ನು ಬಳಸಿ ಅವುಗಳನ್ನು ತೊಳೆಯೋದು. ಅಂದರೆ ನಿಂಬೆಹಣ್ಣಿನ ಅದೊಂದು ಗ್ರಾಸ್ ಬರುತ್ತೆ ನೋಡಿ, ನಿಂಬೆ ಫ್ಲೇವರ್ ಇರ್ತದೆ, ಈ ಸೆಂಟ್ಗಳನ್ನೆಲ್ಲ ತಯಾರು ಮಾಡೋದಕ್ಕೆ ಬಳಸ್ತಾರೆ ನೋಡಿ, ಲೆಮನ್ ಗ್ರಾಸ್. ಆ ಲೆಮನ್ ಗ್ರಾಸನ್ನು ಅದೊಂದು ಥರದ ಹುಲ್ಲು, ಅದರಿಂದ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಹಸ್ತಪ್ರತಿಯ ಮೇಲೆ ಹಾಕಿ ಸ್ವಚ್ಛಪಡಿಸ್ಬೋದು. ಅಂದರೆ ಅದೇನು ಎಲೆಗಳು ಹಾಳಾಗೋದಿಲ್ಲ, ಒದ್ದೆ ಆಗೋದಿಲ್ಲ, ಅವುಗಳ ಮೇಲೆ ಬಿದ್ದಿರ್ತಕ್ಕಂಥ ಧೂಳು ಗೀಳು ಎಲ್ಲ ಹೋಗುತ್ತೆ. ಇದೊಂದು. ಇನ್ನು ಎರಡನೇದು, ಇವುಗಳನ್ನ ಗಣಕೀಕರಣ ಮಾಡೋದು, ಡಿಜಿಟೈಸೇಷನ್ ಮಾಡೋದು. ಇವು ಇಂದಿಲ್ಲ ನಾಳೆ ನಾಶವಾಗಿಬಿಡ್ತವೆ, ತಾಳೆ ಪ್ರತಿಗಳು, ಕಾಗದ ಪ್ರತಿಗಳು ಎಲ್ಲ. ಅವುಗಳನ್ನ ಗಣಕೀಕರಣ, ಡಿಜಿಟೈಸೇಷನ್ ಮಾಡೋದು. ಹೇಗೆ ಅಂದರೆ ಮೈಕ್ರೋಫಿಲ್ಮಿಂಗ್ ಮಾಡೋದು ಹಳೆಯ ಪದ್ಧತಿ. ಹಿಂದೆ ಅವನ್ನ ಕ್ಯಾಮ್ರಾದಿಂದ ಫೋಟೋ ಫಿಲ್ಮಿಂಗ್ ಮಾಡ್ತಿದ್ರು. ಈಗ ನಾವು ಅವುಗಳನ್ನ ಸಂಗ್ರಹ ಮಾಡೋದಕ್ಕೆ ಹೈಲಿ ಡಿಜಿಟೈಸ್ಡ್ ಆದಂತಹ, ಡಿಜಿಟೈಸೇಷನ್ಗೆ ಅನುಕೂಲ ಆಗುವಂತಹ ಕ್ಯಾಮ್ರಾಗಳನ್ನ ಬಳಸಿ, ಸ್ಕ್ಯಾನರ್ಗಳನ್ನ ಬಳಸಿ ಅವುಗಳನ್ನ ಸ್ಕ್ಯಾನ್ ಮಾಡೋದಕ್ಕೆ ಈಗ ಅವಕಾಶ ಇದೆ. ಈ ಸ್ಕ್ಯಾನರ್ಗಳ ಬಳಸಿ ನಾವು ಹಸ್ತಪ್ರತಿಗಳನ್ನ ಡಿಜಿಟೈಸ್ ಮಾಡುವಾಗ ಇಮೇಜ್ಗಳನ್ನ ಸ್ಕ್ಯಾನ್ ಮಾಡಿದ್ರೆ ನಡೆಯೋದಿಲ್ಲ. ನಮ್ಮ ಲಕ್ಷ್ಯ ಎಲ್ಲಿರಬೇಕು ಅಂತ ಹೇಳಿದ್ರೆ ಇಮೇಜ್ ಮಾಡೋದಲ್ಲ, ಅದನ್ನು ಸ್ಕ್ಯಾನನ್ನು ಬದಲಾಗಿ ಸಾಧ್ಯ ಆದಷ್ಟು OCR ಮಾಡಬೇಕು, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿ ಇಡೋದಾದರೆ OCR ಮಾಡಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿ ಇರೋದಾದರೆ ಹಸ್ತಪ್ರತಿಗಳ ಗಣಕೀಕರಣದ ವಿಷಯದಲ್ಲಿ ನಾವು ಭಾಳ ಮುಂದುವರಿತೀವಿ. ವಿ ಕ್ಯಾನ್ ಅಚೀವ್ ಅ ಲಾಟ್ ಅನ್ನೋದು ಗಮನಿಸಬೇಕಾದ ಸಂಗತಿ. ಇನ್ನು ಇಂಥ ಹಸ್ತಪ್ರತಿಗಳನ್ನ ನಾವು ಹೆಂಗೆ ಹುಡುಕೋದು, ಎಲ್ಲಿಂದ ಹುಡುಕಬೇಕು, ಹೇಗೆ ತರೋದು? ಸಾಮಾನ್ಯವಾಗಿ ಹಸ್ತಪ್ರತಿಗಳ ಸಂಗ್ರಹಣೆಗೆ ಅನೇಕ ಸವಾಲುಗಳಿವೆ. ಕಾರಣ ಏನು ಅಂತ ಹೇಳಿದರೆ, ಇವು ಪವಿತ್ರ ಅಂತ ನಂಬಿದ ಜನ ಇವುಗಳನ್ನು ತಮ್ಮ ಮನೆಯ ವೆರಿ ಸೇಫ್ ಆವರಣದಲ್ಲಿ ಇಟ್ಕೊಂಡು ಬಿಡ್ತಾರೆ. ಅಂದರೆ ಜನಕ್ಕೆ ಯಾರಿಗೂ ತೋರಿಸೋದಿಲ್ಲ, ಮುಚ್ಚಿಡ್ತಾರೆ. ಪವಿತ್ರ, ತಮ್ಮ ಮತದ ಪವಿತ್ರ ಗ್ರಂಥ, ಬೇರೆಯವರು ಯಾರೋ ಮುಟ್ಟಬಾರದು, ಅಪವಿತ್ರ ಆಗುತ್ತೆ, ಅವರು ಮುಟ್ಟಬಾರದು, ಇವರು ಮುಟ್ಟಬಾರದು, ನಮ್ಮ ಹಿರಿಯರಿಂದ ಬಂದದ್ದು, ಅದನ್ನು ಯಾರಿಗೂ ಕೊಡಬಾರದು, ನಮ್ಮ ಮನೆಯ ಸಂಪತ್ತು ಅದು, ಅದನ್ನು ಯಾರಿಗೂ ಹಂಚಬಾರದು. ಈ ಥರದ ಅನೇಕ ತಪ್ಪು ತಿಳುವಳಿಕೆಗಳು ಜನರಲ್ಲಿ ಇವೆ. ಆದ್ದರಿಂದ ಏನಾಗಿದೆ ಅಂತಂದರೆ, ಎಷ್ಟೋ ಹಸ್ತಪ್ರತಿಗಳು ಅನೇಕ ಜಗಲಿ ಮನೆಗಳಲ್ಲಿ ಕೊಳೆತು ಹೋಗಿವೆ. ಅವುಗಳ ಸಂರಕ್ಷಣೆ ವಿಧಾನ ಅವ್ರಿಗೆ ಗೊತ್ತಿಲ್ಲ, ಹೀಗಾಗಿ ಆಗಿದೆ. ನಾವು
ಹಸ್ತಪ್ರತಿಗಳ ಸಂರಕ್ಷಣೆಗೆ ಹೊರಡುವವರು ಅವುಗಳ ವಿಷಯದಲ್ಲಿ ಜನತೆಗೆ ಇರುವ ತಪ್ಪು ತಿಳುವಳಿಕೆಗಳನ್ನ ದೂರ ಮಾಡಬೇಕು. ಅವುಗಳನ್ನು ಸಂರಕ್ಷಿಸೋದ್ರ ಕಡೆಗೆ ಲಕ್ಷ್ಯ ಕೊಡಬೇಕು ಮೊದಲನೇದು. ಎರಡನೇದು, ಇಂಥ ಹಸ್ತಪ್ರತಿಗಳು ಎಲ್ಲೆಲ್ಲಿವೆ ಅನ್ನೋದನ್ನು ನಾವು ಕ್ಷೇತ್ರ ಕಾರ್ಯ ಮಾಡಬೇಕು, ಫೀಲ್ಡ್ ವಿಸಿಟ್. ಹೀಗೆ ಕ್ಷೇತ್ರ ಕಾರ್ಯಕ್ಕೆ ಹೊರಡೋರಿಗೆ ಕಾಯಿಕ, ವಾಚಿಕ, ಮಾನಸಿಕ ಅಂದರೆ ಕಾಯ, ವಾಚ, ಮನಸ ಅವರು ಏನಾಗಿರಬೇಕು, ಮಾನಸಿಕವಾಗಿ ಸಿದ್ಧರಾಗಬೇಕು. ಕ್ಷೇತ್ರಕ್ಕೆ ಹೋಗಬೇಕು, ಅವರಿಗೆ ಗೊತ್ತಿರಬೇಕು, ಅವ್ರಿಗೆ ಸ್ವಲ್ಪ ತಾಂತ್ರಿಕ ಜ್ಞಾನ ಇರಬೇಕು. ಅಂದರೆ ಈ ಫೋಟೋ ಕಾಪಿ ಮಾಡ್ಕೊಳ್ಳೋದಕ್ಕೆ, OCR ಮಾಡ್ಕೊಳ್ಳೋದಕ್ಕೆ, ಸ್ಕ್ಯಾನರ್ಗಳನ್ನ ಬಳಸೋದು ಹೇಗೆ ಅನ್ನೋದು ಗೊತ್ತಿದ್ದರೆ ಹೋದಲ್ಲೇ ಅವುಗಳನ್ನ ನೇರವಾಗಿ ತಗೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಫೀಲ್ಡಿಗೆ ಹೋದಾಗ ಸಿಕ್ಕರೆ. ಎರಡು ರೀತಿಯಲ್ಲಿ ಈ ಕ್ಷೇತ್ರ ಕಾರ್ಯ ನಡೀತದೆ ಹಸ್ತಪ್ರತಿಗಳ ಸಂಗ್ರಹಕ್ಕೆ. ಒಂದು ಪ್ರತ್ಯಕ್ಷ ಕ್ಷೇತ್ರ ಕಾರ್ಯ, ಇನ್ನೊಂದು ಪರೋಕ್ಷ ಕ್ಷೇತ್ರ ಕಾರ್ಯ ಅಂತ. ಪ್ರತ್ಯಕ್ಷ ಕ್ಷೇತ್ರ ಕಾರ್ಯ ಅಂದರೆ ಹಸ್ತಪ್ರತಿಯನ್ನು ಏನು ಇನ್ವೆಸ್ಟಿಗೇಟರ್ ಅಂತಿರ್ತಾನಲ್ಲ, ಸಂಶೋಧಕ, ತಾನೇ ಸ್ವತಃ ಕ್ಷೇತ್ರಕ್ಕೆ ಹೋಗಿ ಎಲ್ಲೆಲ್ಲಿ ಹಸ್ತಪ್ರತಿ ಸಿಗುತ್ತೋ ಅದನ್ನು ಸಂಗ್ರಹಿಸಿ, ಓದಿ, ಗಮನಿಸಿ ಬರೋದು. ಪರೋಕ್ಷ ಹಸ್ತಪ್ರತಿ ಕ್ಷೇತ್ರ ಕಾರ್ಯ ಅಂತ ಹೇಳಿದ್ರೆ ಸಂಶೋಧಕ ತಾನು ಹೋಗದೆ ತನ್ನ ಅಸಿಸ್ಟೆಂಟ್ಗಳನ್ನು, ಸಹಾಯಕರನ್ನು ಫೀಲ್ಡಿಗೆ ಕಳಿಸಿ ಅವರು ತರುವ ಮಾಹಿತಿಯನ್ನು ಪಡ್ಕೊಂಡು ನೋಡೋದು. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಈಸ್ ದ ಬೆಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಯಾಕೆ ಅನ್ನೋದಕ್ಕೆ ನಾನು ಒಂದಿಷ್ಟು ಮುಂದೆ ಕಾರಣ ಕೊಡ್ತೀನಿ ನಿಮಗೆ. ಯಾಕಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ಪರಿಸರ, ಹಸ್ತಪ್ರತಿಯನ್ನು ಯಾವ ಕಾಲದ್ದು, ಯಾವ ಪರಿಸರದ್ದು, ಹೆಂಗೆ ಬಂತು, ಯಾರು ಅದನ್ನು ಸಂರಕ್ಷಿಸಿದರು, ಯಾವ ಮನೆತನಕ್ಕೆ ಸೇರಿದವರು ಅದನ್ನು ಬರೆದದ್ದು, ತಾನೇ ಸ್ವತಃ ಹೋದರೆ ತನಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಅಲ್ಲಿನ ಜನರಿಂದ ಏನು ಮಾಡ್ಬೋದು, ಪಡ್ಕೊಳ್ಬೋದು. ಅಸಿಸ್ಟೆಂಟನ್ನು ಕಳಿಸಿದರೆ ಅವನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸುವ ಕೂಲಿ ಆಳು ಇದ್ದ ಹಾಗೆ. ಹಿ ಕ್ಯಾನ್ ಪಿಕ್ ಓನ್ಲಿ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್, ಹಿ ಕೆನಾಟ್ ಗೆಟ್ ದಿ ಅಡಿಷ್ನಲ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ನಾವು ಪ್ರತ್ಯಕ್ಷ ಕ್ಷೇತ್ರ ಕಾರ್ಯ ಮಾಡೋದು ಭಾಳ ಮುಖ್ಯ. ಹೀಗೆ ಪ್ರತ್ಯಕ್ಷ ಕ್ಷೇತ್ರ ಕಾರ್ಯ ಮಾಡೋದಕ್ಕೆ ಹೊರಡುವವರು ಪೂರ್ವ ಸಿದ್ಧತೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಏನದು ಅಂತ ಹೇಳಿದ್ರೆ, ಮೊದಲನೇದು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗೋ ದಾರಿ ಯಾವುದು, ಅಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು, ಏನೆಲ್ಲ ಮಾಹಿತಿಗಳನ್ನ ತಗೋಬೇಕು, ಮತ್ತು ಕ್ಯಾಮರಾ, OCR ಡಿವೈಸಸ್ ಹೀಗೆಲ್ಲ ಇಟ್ಕೊಂಡು ಹೋಗಬೇಕು. ಸಾಧ್ಯ ಆದರೆ ಪ್ರಶ್ನಾವಳಿ, ಕ್ವೆಶ್ಚನಿಯರ್ಗಳನ್ನ ರೆಡಿ ಮಾಡ್ಕೊಂಡು ಹೋದರೂ ಒಳ್ಳೆಯದೇ. ಅಲ್ಲಿ ಹೋದಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಹಸ್ತಪ್ರತಿಯ ಶೋಧ ಮಾಡಬೇಕು, ಜೊತೆಗೆ ಪರಿಸರ ಶೋಧ ಮಾಡಬೇಕು. ಪರಿಸರ ಶೋಧ ಅಂದರೆ ಅಲ್ಲಿನ ಜಿಯೋಗ್ರಫಿಕಲ್ ಆ್ಯಂಡ್ ಕಲ್ಚರಲ್ ಎನ್ವಿರಾನ್ಮೆಂಟ್ ಏನಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಬರಬೇಕು. ಅಲ್ಲಿ ಬರೀ ಹಸ್ತಪ್ರತಿ ನೋಡಬಾರ್ದು. ಹಸ್ತಪ್ರತಿ ಒಂದನ್ನು ತಗೊಳ್ಳೋ ಜೊತೆಗೆ ಮೌಖಿಕವಾಗಿ ಅಲ್ಲಿ ಏನಾದರೂ ಸಾಹಿತ್ಯ ಇದೆಯೇ ಅಂತಲೂ ನೋಡಬೇಕು. ಅನುಪಲಬ್ಧ ಹಸ್ತಪ್ರತಿಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ನೋಡಬೇಕು. ಹೀಗೆಲ್ಲ ಮಾಡಬೇಕು. ಇಷ್ಟೆಲ್ಲ ಮಾಡುವಾಗ ಅವನಿಗೆ ಉದಾಸೀನತೆ ಅನ್ನೋದು ಸಲ್ಲದು. ಹಿ ಮಸ್ಟ್ ಬಿ ವಿಜಿಲೆಂಟ್, ಕೇರ್ಫುಲ್ ಮಾಡಬೇಕು. ಇನ್ನು ಈ ಹಸ್ತಪ್ರತಿಗಳನ್ನು ಹುಡುಕುವಾಗ ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಜಂಪ್ ಮಾಡೋದು ಕಲಿಬೇಕು ಹಸ್ತಪ್ರತಿಕಾರರು. ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹಸ್ತಪ್ರತಿಯಲ್ಲಿ ತಾನು ಯಾವುದನ್ನೋ ನೋಡಿ ಬರೆದೀನಿ ಅಂತ ಹೇಳಿರ್ತಾನೆ. ನಿಮಗೆ ಎ ಸಿಕ್ಕಿದ್ರೆ ಎದಲ್ಲಿ ಅವನು ಎಕ್ಸನ್ನು ನೋಡಿ ಬರೆದಿದ್ರೆ ನೀವು ಎಕ್ಸನ್ನು ಹುಡುಕ್ತಾ ಹೊರಡಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಜನ್ನ ತನ್ನ ಯಶೋಧರ ಚರಿತೆಯಲ್ಲಿ ಒಂದು ಪದ್ಯ ಬರೆದಿದ್ದಾನೆ. ಎನಗನುಕೂಲಮಕ್ಕೆ ಗುಣವರ್ಮನ ಜಾನ್ನುಡಿ, ಪಂಪನ ಇಂಪು, ಪೊನ್ನನ ಬಗೆ, ನಾಗವರ್ಮನ ಬಹುಜ್ಞತೆ, ರನ್ನನ ಕಾಂತಿ, ನಾಗಚಂದ್ರನ ರಸಭಾವಮಂ, ಅಗ್ಗಳನ ವಕ್ರತೆ, ನೇಮಿಯ ದೇಸಿ, ಪುಷ್ಪಬಾನನ ಮೃದುಬಂಧಂ, ಈ ಕವಿಗಳಲ್ಲದೆ ಜಿನೇಂದ್ರ ಪುರಾಣ ಕರ್ತೃಗಳು ಅಂತ ಒಂದು ಪದ್ಯ ಅನಂತನಾಥ ಪುರಾಣದಲ್ಲಿ ಬರುತ್ತೆ.
ಇಲ್ಲಿ ಹೆಸರು ಹೇಳಿದ ಕವಿಗಳಿದಾರಲ್ಲ, ಎನಗ ಅನುಕೂಲಮಕ್ಕೆ ಗುಣವರ್ಮನ ಜಾನ್ನುಡಿ, ಪಂಪನ ಇಂಪು, ಪೊನ್ನನ ಬಗೆ, ನಾಗವರ್ಮನ ಬಹುಜ್ಞತೆ, ರನ್ನನ ಕಾಂತಿ, ನಾಗಚಂದ್ರನ ರಸಭಾವಮಂ, ಅಗ್ಗಳನ ವಕ್ರತೆ, ನೇಮಿಯ ದೇಸಿ, ಪುಷ್ಪಬಾನನ ಮೃದುಬಂಧಂ, ಈ ಕವಿಗಳಂತೆ ಜಿನೇಂದ್ರ ಪುರಾಣ ಕರ್ತೃಗಳು. ಅನಂತನಾಥ್ ಪುರಾಣದಲ್ಲಿ ಜನ್ಮ ಸ್ಮರಿಸಿದ ಈ ಕವಿಗಳೆಲ್ಲ ಜಿನೇಂದ್ರ ಪುರಾಣಗಳನ್ನು ಬರೆದವರಂತೆ. ಇವರೆಲ್ಲ ಅಂದರೆ ಜಿನಪುರಾಣಗಳನ್ನ ಬರೆದವರು. ಯಾರ್ಯಾರು? ಗುಣವರ್ಮ, ಹೌದು. ಏನು ಬರೆದ? ಹರಿವಂಶ ಅಂತ ಒಂದು ಜಿನಪುರಾಣ ಬರೆದ. ಪಂಪ ಆದಿಪುರಾಣ ಬರೆದ. ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಎಲ್ಲ ಜೈನ ಕಾವ್ಯಗಳು. ನಾಗವರ್ಮನ ಬಹುಜ್ಞತೆ ಅಂತ ಬಂದಿದೆ. ಆಮೇಲೆ ರನ್ನನ ಕಾಂತಿ, ರನ್ನ ಅಜಿತ ಪುರಾಣ ಬರೆದ. ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ, ಅಗ್ಗಳ ಚಂದ್ರಪ್ರಭಾ ಪುರಾಣ ಬರೆದ. ನೇಮಿನಾಥ ಪುರಾಣ. ಹೀಗೆ ಇವರೆಲ್ಲ ಜೈನ ಪುರಾಣಗಳನ್ನ ಒಬ್ಬೊಬ್ಬರೇ ಬರೆದವರು. ಇಲ್ಲಿ ಹೆಸರು ಬಂದಿದೆ ನೋಡಿ, ನಾಗವರ್ಮನ ಬಹುಜ್ಞತೆ ಅಂತ. ಹಾಗಾದರೆ ಜಿನೇಂದ್ರ ಪುರಾಣಗಳನ್ನ ಬರೆದವ್ರು ಯಾರ್ಯಾರು, ಯಾರ ಕೃತಿಗಳು ಅಂತ ಎಲ್ಲ ಗೊತ್ತಾಗ್ತಿದೆ. ಆದರೆ ನಾಗವರ್ಮ ಅಂತ ಹೇಳಿದಾನಲ್ಲ, ಇವನು ನಾಗವರ್ಮ ಎಂಬಾತ ಒಬ್ಬ ಜೈನ ಪುರಾಣವನ್ನು ಬರೆದಿರಲೇಬೇಕು. ಆದರೆ ಯಾವ ನಾಗವರ್ಮ? ಮೊದಲನೇ ನಾಗವರ್ಮ ಏನು ಬರೆದ? ಅವನು ವೈದಿಕ. ಅವನು ಕರ್ನಾಟಕ ಕಾದಂಬರಿ ಬರೆದವನು, ಚಂದೋಂಬುದಿ ಬರೆದವನು. ಇನ್ನು ಎರಡನೇ ನಾಗವರ್ಮ, ಅವನು ಮತದಿಂದ ಜೈನನೇನು ನಿಜ, ಆದರೆ ಶಾಸ್ತ್ರಕಾರ, ಕವಿ ಅಂತ ಗೊತ್ತಾಗಿಲ್ಲ, ಆಗಿರಲಿಲ್ಲ ಮೊದಲು, ಈಗ ಗೊತ್ತಾಗಿದೆ. ನಾಗವರ್ಮ ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋ ವಿಚಿತಿ ಈ ಗ್ರಂಥಗಳನ್ನ ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಅವನ ಗ್ರಂಥಗಳು ಇವೆಲ್ಲ ಸ್ಪಷ್ಟ. ಕರ್ನಾಟಕ ಭಾಷಾಭೂಷಣ, ಛಂದೋ ವಿಚಿತಿ, ಅಭಿಧಾನ ವಸ್ತುಕೋಶ, ಕಾವ್ಯಾವಲೋಕನ ಇವೆಲ್ಲ ಶಾಸ್ತ್ರ ಗ್ರಂಥಗಳು. ಇವನು ನೋಡಿದ್ರೆ ನಾಗವರ್ಮನ ಬಹುಜ್ಞತೆ ಅಂತ ಬೇರೆ ಹೇಳಿದ್ದಾನೆ. ಅಂದರೆ ಇವನು ಜಿನಪುರಾಣವನ್ನು ಬರೆದಿರಬೇಕು. ಬರೆದಿರದೆ ಇವನ ಹೆಸರನ್ನು ಜನ ಹೇಳಿರಲಾರ. ಹಾಗಾದರೆ ನಾಗವರ್ಮ ಬರೆದ ಜೈನ ಪುರಾಣ ಒಂದು ಸಿಕ್ಕಿರಲಿಲ್ಲ. ಅವನು ಬರೀ ಶಾಸ್ತ್ರಕಾರ ಅಂತ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಗುರುತಿಸಿದ್ರು. ನಾವು ಒಂದು ಆಕರದಿಂದ ಇನ್ನೊಂದು ಆಕರಕ್ಕೆ ಹೋಗೋದಂದ್ರೆ ಏನು ಗೊತ್ತಾ? ಮುಂದೆ ಆರ್ ನರಸಿಂಹಾಚಾರ್ಯ ಒಂದು ಊಹೆ ಮಾಡ್ತಾರೆ. ಏನು ಅಂದರೆ, ಈ ನಾಗವರ್ಮ ಜನ್ನ ಹಿಂಗೆ ಹೇಳಿದಾನೆ ಅಂತಾದರೆ, ನಾಗವರ್ಮನ ಬಹುಜ್ಞತೆ ಅಂತ ಹೇಳಿದ್ದಾನೆ, ಇವರಂತೆ ಜಿನೇಂದ್ರ ಪುರಾಣ ಕರ್ತೃಗಳು ಅಂತ ಹೇಳಿದಾನೆ ಅಂದಮೇಲೆ ನಾಗವರ್ಮ ಯಾವುದೋ ಒಂದು ಜೈನ ಪುರಾಣವನ್ನು ಬರೆದಿರಬೇಕು. ಯಾವುದು ಅಂತ ಸಿಕ್ಕಿಲ್ಲ ಅಂತ ಊಹೆ ಮಾಡ್ತಾರೆ ಆರ್ ನರಸಿಂಹಾಚಾರ್ಯ ಕನ್ನಡ ಕವಿಚರಿತ್ರೆ ಸಂಪುಟಗಳಲ್ಲಿ. ಇದಕ್ಕೆ ಎಚ್ ಶೇಷ ಅಯ್ಯಂಗಾರ್ ಏನು ಹೇಳ್ತಾರೆ ಅಂದರೆ, ಅರಾ ಭಂಡಾರದಲ್ಲಿ, ಅಂದರೆ ಅರಾ ಹಸ್ತಪ್ರತಿ ಭಂಡಾರ ಅಂದರೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಿಹಾರದಲ್ಲಿ ಬರುತ್ತೆ. ಅಲ್ಲಿ ಒಂದು ಹಸ್ತಪ್ರತಿಯನ್ನು ಓದ್ತಿರುವಾಗ ತಮಗೆ ಎಚ್ ಶೇಷ ಅಯ್ಯಂಗಾರರಿಗೆ 14 ಸಾಗರೋಪಮ, ಅದು ಪರಮಾಯು ಪ್ರಮಾಣಮಂ ಅನಿತೆ ಸಹಸ್ರಾಬ್ದದೋಳ್ ವರ್ಮೆ ನೆನೆವುದನಿಸಂ ಮುದದು ಒದವಿರೆ ಸುಯ್ದೆನಾರುಂ ತಿಂಗಳೂರುಂ ಎಂಬಿ ಪದ್ಯದ ಈ ಪದ್ಯದ ಮಗ್ಗುಲಲ್ಲಿ ಒಂದು ಕಡೆ ನಾಗವರ್ಮಕೃತ ಶ್ರೀವರ್ಧ ಅನ್ನೋ ಪದ ಬಂದಿದೆ ಅಂತ ಶೇಷಯ್ಯಂಗಾರು ಹೇಳ್ತಾರೆ. ಅಂದರೆ ಈಗ ಏನಾಯಿತು ಅಂದರೆ, ಹಾಗಾದರೆ ಈ ನಾಗವರ್ಮ ಶ್ರೀವರ್ಧ ಅಂದರೆ ಶ್ರೀವರ್ಧಮಾನ ಪುರಾಣ ಎನ್ನುವ ಜೈನ ಪುರಾಣವನ್ನು ಬರೆದ ಅಂತ ಈ ಎಚ್ ಶೇಷ ಅಯ್ಯಂಗಾರ್ ಈ ಪದ್ಯದ ಕೆಳಗಡೆ ಇರುವ ನಾಗವರ್ಮಕೃತ ಶ್ರೀವರ್ಧ ಅನ್ನೋ ಪದ ಇಟ್ಕೊಂಡು ವರ್ಧಮಾನ ಪುರಾಣ ಬರೆದಿದ್ದಾನೆ ಅಂತ ಹೇಳಿದ್ರು. ಸಿಕ್ಕಿಲ್ಲ ಪುಸ್ತಕ. ಮುಂದೆ ಎಂ ಮರಿಯಪ್ಪ ಭಟ್ರು ಇದನ್ನೇ ಆಧಾರವಾಗಿಟ್ಕೊಂಡು ವರ್ಧಮಾನನ ಸ್ತುತಿಯನ್ನು ಆಧರಿಸಿದ ಕವಿಕರ್ಣಪುರ, ಕವಿತಾ ಗುಣೋದಯ ಅನ್ನೋ ಬಿರುದುಗಳು ಈ ನಾಗವರ್ಮನಿಗೆ ಇದ್ವು ಅಂತೆಲ್ಲ ಮತ್ತೊಂದು ಊಹೆಯನ್ನು ಮಾಡುತ್ತಾರೆ. ಕೊನೆಗೆ ಇವರೆಲ್ಲರ ಒಬ್ಬೊಬ್ಬರು ಏನೇನು ತೋರಿಸ್ತಾ ಇದ್ದಾರಲ್ಲ ನೋಡಿ, ಏನಾಗ ಅನುಕೂಲಮಕ್ಕೆ ಅಂತ ಜನ ಹೇಳಿದ್ರಲ್ಲಿ ನಾಗವರ್ಮನ ಹೆಸರಿತ್ತು. ಆ ಹೆಸರು ನೋಡಿಕೊಂಡು ಆರ್ ನರಸಿಂಹಾಚಾರ್ಯ ಒಂದು ಊಹೆ ಮಾಡಿದರು. ಆ ಊಹೆಗೆ ಮತ್ತೊಂದು ಆಧಾರನ ಶೇಷ ಅಯ್ಯಂಗಾರ್ ಒದಗಿಸಿದ್ರು. ಆ ಆಧಾರಕ್ಕೆ ಮತ್ತಷ್ಟು ಇಂಬನ್ನು ಎಂ ಮರಿಯಪ್ಪ ಭಟ್ರು ಕೊಟ್ಟರು. ಕೊನೆಗೆ ಬಿ ಎಸ್ ಅಣ್ಣಯ್ಯ ಅವರು ಜೈನ ಸಿದ್ಧಾಂತ ಬಸ್ದಿಯಲ್ಲಿ
ಶ್ರೀವರ್ಧಮಾನ ಏನು ನಾಗವರ್ಮಕೃತ ಶ್ರೀವರ್ಧಮಾನ ಪುರಾಣ ಇದೆಯಲ್ಲ, ಈ ಹಸ್ತಪ್ರತಿಯನ್ನು ಹುಡುಕಿ ತೆಗೆದೇ ಬಿಟ್ರು. ಅಂದರೆ ಏನು ಹೇಳಬೇಕಾಗಿದೆ ನನಗೆ ಅಂದರೆ, ನೀವು ಹಸ್ತಪ್ರತಿ ಸಂಗ್ರಹ ಕ್ಷೇತ್ರ ಕಾರ್ಯಕ್ಕೆ ಹೋದಾಗಲೆಲ್ಲ ಒಂದನ್ನು ಹಿಡಿದು ಇನ್ನೊಂದನ್ನು ಈ ಪತ್ತೇದಾರಿ ಈ ಡಿಟೆಕ್ಟಿವ್ಸ್ ಏನು ಮಾಡ್ತಾರಲ್ಲ, ಒಂದರ ಸುಳ್ಳು ಹಿಡಿದು ಇನ್ನೊಂದನ್ನು ಹುಡುಕ್ತಾರಲ್ಲ, ಹಾಗೆ ಹುಡುಕ್ತಾ ಹೋಗಿ ಹಸ್ತಪ್ರತಿಗಳನ್ನ ಹುಡುಕೋದು, ಸಂಗ್ರಹಿಸೋದು, ಸಂರಕ್ಷಿಸೋದು, ಕ್ಷೇತ್ರ ಕಾರ್ಯ ಮಾಡೋದು, ಇದನ್ನು ಮಾಡಬೇಕಾಗತ್ತೆ ಅಂತ. ಸೊ ಇಷ್ಟು ಹೇಳ್ತಾ ನಾನು ಕೊನೆಯ ಸಂಗತಿಗಳಿಗೆ ಬರ್ತೀನಿ. ಹಸ್ತಪ್ರತಿಗಳ ಗಣಕೀಕರಣ ಇವತ್ತಿನ ಮುಖ್ಯವಾದ ತುರ್ತು. ಇಟ್ಸ್ ಎನ್ ಅರ್ಜೆಂಟ್ ನೀಡ್ ಆಫ್ ದಿ ಟೈಮ್. ಡಿಜಿಟೈಸೇಷನ್ ಮಾಡಬೇಕು. ಆಮೇಲೆ ಅವನು ಡಿಜಿಟೈಸೇಷನ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಾಳಿ, ಮಳೆ, ಅಗ್ನಿ ಅನಾಹುತ ಅಥವಾ ಪ್ರವಾಹ, ಭೂಕಂಪ ಇವುಗಳ ತತ್ತರಕ್ಕೆ ನಶಿಸಿ ಹೋಗಬಹುದಾದ ಸಾಧ್ಯತೆಯನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತಂತೂ ಬೇಕಾದಷ್ಟು ಕ್ಲೌಡ್ ಸ್ಟೋರೇಜ್ ಸಿಸ್ಟಮ್ ಡೆವಲಪ್ ಆಗಿರೋದ್ರಿಂದ ಇದು ಸಾಧ್ಯ, ಮೊದಲನೇದು. ಎರಡನೇದು, ಇವುಗಳನ್ನ ಸಂಗ್ರಹ ಮಾಡೋದು ಎಷ್ಟು ಮುಖ್ಯನೋ ಇವುಗಳ ಸೂಚಿ ಸಿದ್ಧಪಡಿಸೋದು. ಹಸ್ತಪ್ರತಿಗಳ ಸೂಚಿಗಳನ್ನು, ಸೂಚಿ ಅಂದರೆ ಹಸ್ತಪ್ರತಿ ಯಾವುದು, ಅದರ ಹೆಸರೇನು, ಅದು ಎಷ್ಟನೇ, ಅದರ ನಂಬರ್ ಏನು, ಅದು ಎಷ್ಟನೇ ಕಟ್ಟು, ಅದು ಎಲ್ಲಿ ಸಿಕ್ಕಿದೆ, ಯಾರು ಸಂಗ್ರಹಿಸಿದ್ದು, ಈ ಥರದ ಮಾಹಿತಿ. ಇದೊಂಥರ ಕ್ಯಾಟಲಾಗ್ ಇದ್ದಂಗೆ. ಹಸ್ತಪ್ರತಿಗಳನ್ನ ಮೊದಲು ಕ್ಯಾಟಲಾಗ್ ನೋಡಿ ಹಸ್ತಪ್ರತಿಗಳಿಗೆ ಹೋಗೋದಕ್ಕೆ ಇದು ಅನುಕೂಲ ಆಗುತ್ತೆ. ವಿ ಹ್ಯಾವ್ ಟು ಪ್ರಿಪೇರ್ ಎ ಕಾಂಪ್ರಿಹೆನ್ಸಿವ್ ಕ್ಯಾಟಲಾಗ್ ಟು ಆಲ್ ದ ಮ್ಯಾನ್ಸ್ಕ್ರಿಪ್ಟ್ಸ್. ಈ ಥರದ ಪ್ರಯತ್ನಗಳು ಕನ್ನಡದಲ್ಲಿ ಬೇಕಾದಷ್ಟಾಗಿವೆ. ಸಮಗ್ರ ಹಸ್ತಪ್ರತಿ ಸೂಚೀಕರಣ ಪ್ರಕ್ರಿಯೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಕಡೆಗೆ, ಯಶವನ್ನ, ಎಂ ಮರಿಯಪ್ಪ ಭಟ್ಟ, ಎಂ ಕಲಬುರ್ಗಿ, ಬೇರೆ ಬೇರೆಯವರು, ಅಥವಾ ಶ್ರವಣಬೆಳಗೊಳದ ಹಸ್ತಪ್ರತಿಗಳ ಸೂಚಿ ಅನೇಕ ಬಂದಿವೆ. ಬೇಕಾದರೆ ನಾವು ಮುಂದಿನ ಕ್ಲಾಸಲ್ಲಿ ಅವನ್ನ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇನ್ನು ಹಸ್ತಪ್ರತಿಗಳ ಓದುವಿಕೆ ಅಂತ ಒಂದು ಸಬ್ ಯೂನಿಟ್ ಇದೆ, ಅದನ್ನು ಕೂಡ ನಾವು ಮುಂದಿನ ಕ್ಲಾಸಲ್ಲಿ ನೋಡಬಹುದು. ಆದರೆ ಈ ಸೂಚೀಕರಣ ಇದೆಯಲ್ಲ ಬಹಳ ಇಂಪಾರ್ಟೆಂಟು. ಕ್ಯಾಟಲಾಗ್ ಆರ್ ಮ್ಯಾನ್ಸ್ಕ್ರಿಪ್ಟ್, ಕ್ಯಾಟಲಾಗ್. ಇನ್ನು ಈ ಹಸ್ತಪ್ರತಿ ಭಂಡಾರಗಳು ಅಂತೇನಿವೆಯಲ್ಲ, ಇವುಗಳು ಕರ್ನಾಟಕದಲ್ಲಿ ಬಹಳ ವ್ಯಾಪಕವಾಗಿ ಕಂಡುಬರುತ್ತವೆ. ಅನೇಕ ಹಸ್ತಪ್ರತಿ ಭಂಡಾರಗಳಿವೆ. ಇವು ಸಾರ್ವಜನಿಕ ಹಸ್ತಪ್ರತಿ ಭಂಡಾರ, ವೈಯಕ್ತಿಕ ಹಸ್ತಪ್ರತಿ ಭಂಡಾರ ಅಂತ ಕೂಡ ಇವನ್ನ ನೀವು ವಿಂಗಡಿಸ್ಕೋಬೋದು. ವೈಯಕ್ತಿಕ ಅಂದರೆ ಯಾರೋ ವಿದ್ವಾಂಸರು, ಮಠಾಧಿಪತಿಗಳು, ಆಚಾರ್ಯರು ತಮ್ಮ ಸ್ವ ಆಸಕ್ತಿಗಾಗಿ ತಮ್ಮ ಮನೆಗಳಲ್ಲಿ ಸಂಗ್ರಹಿಸಿದ ಭಂಡಾರಗಳು. ಇನ್ನು ಸಾರ್ವಜನಿಕ ಅಂದರೆ ಫಾರ್ ದಿ ಕಾಮನ್ ಕಾಸ್ ಹಸ್ತಪ್ರತಿ ಭಂಡಾರಗಳು ಸ್ಥಾಪನೆಯಾಗಿರುವ ಸಾಧ್ಯತೆ ಇದೆ. ಇಂಥವನ್ನು ಸಾರ್ವಜನಿಕ ಭಂಡಾರಗಳು ಅಂದರೆ ಶಾರದಾ ಭಂಡಾರ, ಸರಸ್ವತಿ ಭಂಡಾರ ಅನ್ನೋ ಹೆಸರಿನಿಂದ ಏನೇನು ಕರ್ನಾಟಕದಲ್ಲಿ ಆಗಿವೆಯಲ್ಲ ಅವೆಲ್ಲ. ಎಲ್ಲೆಲ್ಲಿವೆ ಇವು ಕರ್ನಾಟಕದಲ್ಲಿ ಅಂದರೆ, ಘಟಿಕಾಸ್ಥಾನಗಳು ಅಂತ, ಪ್ರಾಚೀನ ವಿದ್ಯಾಕೇಂದ್ರಗಳನ್ನ ಘಟಿಕಾಸ್ಥಾನಗಳು ಅಂತ ಕರೀತಾರೆ ಕರ್ನಾಟಕದಲ್ಲಿ. ಅಂದರೆ ಅಗ್ರಹಾರ, ಘಟಿಕಾಸ್ಥಾನ, ಬ್ರಹ್ಮಪುರಿ, ಈ ಥರದ ಸ್ಥಳಗಳಲ್ಲೆಲ್ಲ ನಮಗೆ ಹಸ್ತಪ್ರತಿ ಸಂರಕ್ಷಣೆ, ಸಂಗ್ರಹ, ಅವುಗಳ ಭಂಡಾರ, ದಾಖಲೀಕರಣ ನಡ್ಕೊಂಡು ಬಂದಿದೆ. ಉದಾಹರಣೆ ಘಟಿಕಾಸ್ಥಾನಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಸಾಲೋಟಗಿ, ನಾಗಾವಿ, ಈ ಥರದ ಸ್ಥಳಗಳು. ಅಗ್ರಹಾರಗಳು ಬಹಳಷ್ಟು ಸಂಗ್ರಹ ಮಾಡಿದ್ವು. ವೈದಿಕ ಮತಸ್ಥರಾದವರು ಪ್ರಾಚೀನ ಕಾಲದಲ್ಲಿ ಸಿಕ್ಕಂಥ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದ್ದು ಎಲ್ಲಿ ಅಂತ ಹೇಳಿದರೆ ಇವತ್ತು ಉಡುಪಿ, ಮೇಲ್ಕೋಟೆ, ಮುಳುಬಾಗಿಲು, ಸ್ವಾದಿ. ಉಡುಪಿ, ಮೇಲ್ಕೋಟೆ, ಮುಳುಬಾಗಿಲು, ಸ್ವಾದಿ, ಈ ಕಡೆಗಳಲ್ಲೆಲ್ಲ ವೈದಿಕ ಹಸ್ತಪ್ರತಿಗಳು, ಪ್ರಾಚೀನ ಹಸ್ತಪ್ರತಿಗಳು ಸಂಗ್ರಹ ಆಗಿದೆ. ಮೇಲ್ಕೋಟೆ, ಮುಳುಬಾಗಿಲು, ಸ್ವಾದಿ, ಉಡುಪಿ. ಇನ್ನು ಜೈನ ಹಸ್ತಪ್ರತಿ ಭಂಡಾರಗಳು ನಮಗೆ ಮೂಡುಬಿದಿರೆ, ಶ್ರವಣಬೆಳಗೊಳ, ಧರ್ಮಸ್ಥಳ ಇಂಥಲ್ಲೆಲ್ಲ ಕಂಡು ಬರುತ್ತವೆ. ಆಮೇಲೆ ಕೊಲ್ಲಾಪುರ, ಲಕ್ಷ್ಮೀಸೇನ ಭಟಾರರ ಬಸ್ತಿ ಅಂತ ಇದೆ ಕೊಲ್ಲಾಪುರ, ಅಲ್ಲೆಲ್ಲ ಕಂಡು ಬರುತ್ತವೆ. ಇನ್ನೊಂದು ಸಾರಿ ಐ ವಿಲ್ ರಿಪೀಟ್ ಅಗೇನ್. ಶ್ರವಣಬೆಳಗೊಳ, ಮೂಡುಬಿದಿರೆ, ಧರ್ಮಸ್ಥಳ, ಕೊಲ್ಲಾಪುರದ ಲಕ್ಷ್ಮೀಸೇನ ಭಟಾರರ ಬಸ್ತಿ, ಮೂಡುಬಿದಿರೆಯಲ್ಲಿ ಸಿದ್ಧಾಂತ ಬಸ್ತಿ ಇದೆ.
ಶ್ರವಣಬೆಳಗೊಳದ ಚಾರುಭಟಾರ ಕೀರ್ತಿ ಸ್ವಾಮಿಗಳವರ ಬಸ್ತಿಯಲ್ಲಿ ಕೂಡ ಸಿಗುತ್ತೆ. ಇನ್ನು ವೀರಶೈವ ಲಿಂಗಾಯತ ಇವ್ರದ್ದು 3000 ಮಠ, ಮುರುಘಾ ಮಠ, ಆಮೇಲೆ ಸಿರಿಗೆರೆ ಮಠ, ಆಮೇಲೆ ಶಿವಯೋಗ ಮಂದಿರ, ಗದಗಿನ ತೋಂಟದಾರ್ಯ ಮಠ, ಇಂತಹ ಅನೇಕ ಕಡೆಗಳಲ್ಲಿ, ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇರತಕ್ಕಂತಹ ಕನ್ನಡ ರಿಸರ್ಚ್ ಇನ್ಸ್ಟಿಟ್ಯೂಟ್ KRI, ಈ ಕಡೆಗಳಲ್ಲೆಲ್ಲ ವೀರಶೈವ ಮತ್ತು ಲಿಂಗಾಯತ ಹಸ್ತಪ್ರತಿಗಳು ಕಂಡುಬರುತ್ತವೆ. ಇವೆಲ್ಲ ಪ್ರಾಚೀನ. ಇನ್ನು ಆಧುನಿಕ ಸಂದರ್ಭಕ್ಕೆ ಬಂದರೆ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆದಮೇಲೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಮಡ್ರಾಸ್ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಅಂತ ಏನು ಕರಿತೀವಿ ಮೈಸೂರು, ಹಾಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಏನು ನಾನು ಕೆಲಸ ಮಾಡ್ತಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು 7 ಲಕ್ಷ ಹಸ್ತಪ್ರತಿಗಳಿದೆ. 7 lakh ಮ್ಯಾನ್ಸ್ಕ್ರಿಪ್ಟ್ಸ್ ಆರ್ ಅವೈಲೇಬಲ್. ಮತ್ತು ನಾವು ಡಿಜಿಟೈಸೇಷನ್ ಕೂಡ ಮಾಡ್ತಾಯಿದ್ದೀವಿ ನಮ್ಮ ಕ್ಯಾಂಪಸ್ಸಲ್ಲಿರೋ ಎಲ್ಲ ಹಸ್ತಪ್ರತಿಗಳನ್ನು, 7 ಲಕ್ಷ ಪ್ರತಿಗಳನ್ನು. ಈಗ ಡಿಜಿಟೈಸೇಷನ್ ಪ್ರಕ್ರಿಯೆ ನಡೀತಾ ಇದೆ. ಹಾಗೆ ಮಡ್ರಾಸ್ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆ, ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆ, ಮಂಗಳೂರು, ಬೆಂಗಳೂರು, ಮೈಸೂರು, ಧಾರವಾಡ ಮುಂತಾದ ವಿಶ್ವವಿದ್ಯಾಲಯಗಳು ಅಲ್ಲಿ ಹಸ್ತಪ್ರತಿ ಸಂಗ್ರಹ ಸಂರಕ್ಷಣೆ ಮಾಡುವ ಭಂಡಾರಗಳು ಕೆಲಸ ಮಾಡ್ತಾ ಇವೆ. ಸೊ ಇಷ್ಟು ನಿಮಗೆ ಆಧುನಿಕ ಹಸ್ತಪ್ರತಿ ಭಂಡಾರಗಳ ವಿಷಯದಲ್ಲಿ ನಾನು ತಿಳಿಸ್ಬೇಕಾದ ಸಂಗತಿ. ಇಷ್ಟು ಹೇಳಿ ನಾನು ನನ್ನ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸಿರ್ತೀನಿ. ಇಷ್ಟರಲ್ಲಿ ಹಸ್ತಪ್ರತಿ ಸಂಗ್ರಹ ಸಂರಕ್ಷಣೆ ಕ್ಷೇತ್ರ ಕಾರ್ಯ, ಇನ್ನು ಇವನ್ನು ಓದೋದು ಹೇಗೆ, ಇವನ್ನ ನಾವು ಪಾಠ ಪರಿಷ್ಕರಣೆ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ನಾವು ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ತಿಳ್ಕೊಳ್ತೀವಿ ಮುಂದಿನ ಕ್ಲಾಸಸ್ಗಳಲ್ಲಿ. ನಿಮಗೆ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ